ಎಲ್ಲರಿಗೂ ಹಾಯ್, ವೆಲ್ಕಮ್ ಟು ಸುಮಾ ಟಾಕ್ಸ್. ನಾನು ನಿಮ್ಮ ಸುಮಾ. ನಾನು ಈ ವಿಡಿಯೋಲಿ ಅಂದರೆ ಚಿಕ್ಕ ಮಕ್ಕಳಲ್ಲಿ ಕೆಮ್ಮಿನಿಂದ ಕುಡಿದ ಕಫ ಇದ್ದಲ್ಲಿ ಕಷಾಯ ಮಾಡಿ ಕುಡಿಯೋದ್ರಿಂದ ಯಾವ ರೀತಿಯಾಗಿ ಕಫ ಕರಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಸುಮಾ ಟಾಕ್ಸ್ ಏನಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ ನನ್ನ ಯಾವುದೇ ಹೊಸ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇದೇನಿದೆ ಕಷಾಯ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ತುಂಬ ಈಸಿಯಾಗಿ 2 ನಿಮಿಷದಲ್ಲಿ ನೀವು ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂತಹ ತುಂಬ ಹೆಚ್ಚಿಗೆ ಆಗಿರ್ತಕ್ಕಂಥ ವಸ್ತುಗಳು ಸಹ ಬೇಡ. ಯಾವ್ಯಾವುದು ವಸ್ತುಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ 1 ಕಪ್ ಹಾಲು, 2 ಮೆಣಸಿನಕಾಳು, ಕರಿಮೆಣಸಿನಕಾಳು, ಸ್ವಲ್ಪ ಅರಿಶಿನ, ಹಾಗೆ ಸಾವಯವ ಬೆಲ್ಲ, ಆರ್ಗ್ಯಾನಿಕ್ ಜಾಗ್ರಿ, ಸ್ವಲ್ಪ ಸಕ್ಕರೆ, ಅಂದರೆ ಬೆಲ್ಲ ಇಲ್ಲ ಅಂತ ಹೇಳಿದ್ರೆ ಸಕ್ಕರೆ ಯೂಸ್ ಮಾಡ್ಬೋದು. ಹಾಗೆ 1 ಕಪ್ನಷ್ಟು ನೀರು, ಅಂದರೆ ಎಷ್ಟು ಹಾಲು ತೊಗೊಂಡಿರ್ತೀರೋ ಅಷ್ಟು ನೀರು ತೊಗೊಂಡ್ರೆ ಸಾಕು. ಮೊದಲಿಗೆ ಹಾಲು ಮತ್ತು ನೀರನ್ನು ಸೇರಿಸಿ ಕಾಯಿಸ್ಕೊಳ್ಳೋಣ. ಈ ಕಷಾಯ ಮಾಡಿ ಕುಡಿಯೋದ್ರಿಂದ ಮಕ್ಕಳಲ್ಲಿ ಅಂದರೆ ಕೆಮ್ಮು ಬಂದು ಕಫ ಏನಾದರೂ ಕಟ್ಟಿದರೆ ಅದು ಕಫ ಎಲ್ಲ ಕರಗೋಗುತ್ತೆ. ಚೆನ್ನಾಗಿ ಅಂದರೆ ಕಾಯ್ತಾ ಇರಬೇಕಾದ್ರೆ ಸ್ವಲ್ಪ ಏನು ನಾವು ಕರಿಮೆಣಸು, ಬ್ಲ್ಯಾಕ್ ಪೆಪ್ಪರ್ ಏನು ತೊಗೊಂಡಿರ್ತೀರೋ ಅದನ್ನು ಸ್ವಲ್ಪ ಜಜ್ಜಿಕೊಂಡು ಪುಡಿ ಮಾಡಿಕೊಂಡು ಅದನ್ನು ಸಹ ಹಾಲಿಗೆ ಸೇರಿಸ್ಕೊಳ್ಬೇಕು. ನೋಡಿ, ಇದು ಪುಡಿ ಮಾಡ್ಕೊಂಡಿದ್ದೇನೆ, ಇದನ್ನು ಹಾಲಿಗೆ ಸೇರಿಸ್ಕೊಳ್ಳಿ. ಹಾಗೆ ನಾವು ಅರಿಶಿನ ಏನು ತೊಗೊಂಡಿರ್ತೀರೋ ಒಂದು ಸ್ವಲ್ಪ ಅರಿಶಿನ ತೊಗೊಂಡು ಹಾಲಿಗೆ ಸೇರಿಸ್ಕೊಳ್ಳಿ. ಇದು ನೀವು ಪ್ರತಿದಿನ ಅಂದರೆ ಹಾಲು ಏನು ಮಕ್ಕಳಿಗೆ ಕೊಡ್ತೀರೋ ಒನ್ ಟೈಮ್, ದಿನಕ್ಕೆ 1 ಟೈಮ್ ಸಾಕು. ಯಾಕಂದರೆ ತುಂಬ ಹೀಟ್ ಆಗಿರುತ್ತೆ, ಅಂದರೆ ಉಷ್ಣಾಂಶ ಜಾಸ್ತಿ ಮಕ್ಕಳಲ್ಲಿ ಆಗುತ್ತೆ. ಆದ್ದರಿಂದ 1 ದಿನಕ್ಕೆ 1 ಟೈಮ್ ಕೊಡ್ಬೋದು. ಕಫ ಎಲ್ಲ ಕರಗೋಗುತ್ತೆ. ಕೆಮ್ಮು ಸಹ ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ. ನೋಡಿ, ಅರಿಶಿನ ಆದಮೇಲೆ ಸ್ವಲ್ಪ ಕುದಿ ಬರಿಸ್ಬೇಕು, ಚೆನ್ನಾಗಿ ಕಾಯಿಸ್ಕೊಳ್ಳಿ. ನೋಡಿ, ಕುದಿ ಬಂದ ನಂತರ ಸ್ಟವ್ವೇನು ಆಫ್ ಮಾಡಿ ಇದನ್ನು ಶೋಧಿಸ್ಕೊಂಡು ಇಟ್ಕೊಳ್ಬೇಕು. ಹಾಗೆಯೇ ನೋಡಿ, ಇದಾಗಿದೆ, ಎಷ್ಟು ಚೆನ್ನಾಗಿದೆ. ಘಮ ಕೂಡ ಚೆನ್ನಾಗಿರುತ್ತೆ, ಮಕ್ಕಳು ಸಹ ಇಷ್ಟಪಟ್ಟು ಕುಡಿತಾರೆ. ಇದಕ್ಕೆ ನಾವು ಸಾವಯವ ಬೆಲ್ಲ ಅಂದರೆ ಆರ್ಗ್ಯಾನಿಕ್ ಜಾಗ್ರಿ ಏನಿರುತ್ತೋ ಅದನ್ನು ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಅಂದರೆ ಹಾಕಿ ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಆಪ್ಷನಲ್, ಅಂದರೆ ಸಕ್ಕರೆ ಸ್ವಲ್ಪ ಸೇರಿಸ್ಕೊಳ್ಳಿ. ಯಾಕಂದರೆ ಮೆಣಸು ಅರಿಶಿನ ಹಾಕಿರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಖಾರ ಅನಿಸುತ್ತೆ. ಅದರಿಂದ ಇದು ಸ್ವೀಟ್ನೆಸ್ಗೋಸ್ಕರ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದೆ, ಸಕ್ಕರೆ ಯೂಸ್ ಮಾಡಲಿಲ್ಲ. ನಿಮಗೆ ತೋರಿಸ್ಕೊಳ್ಳೋದಕ್ಕಂತ ಸಕ್ಕರೆ, ಅಂದರೆ ಬೆಲ್ಲನಾದರೂ ಯೂಸ್ ಮಾಡ್ಬೋದು, ಇಲ್ಲ ಸಕ್ಕರೆನಾದರೂ ಯೂಸ್ ಮಾಡ್ಬೋದು. ಇದೇನು ನೀವು ನೋಡ್ತಿದ್ದೀರಾ ಆರ್ಗ್ಯಾನಿಕ್ ಬೆಲ್ಲ. ನೋಡಿ, ಈ ರೀತಿಯಾಗಿ ಕಲಸಿ ಮಕ್ಕಳಿಗೆ ಕುಡಿಸೋದ್ರಿಂದ ಕಫ ಕರಗಿ ಎಲ್ಲನೂ ಕ್ಲಿಯರ್ ಆಗುತ್ತೆ. ಏನು ಕಫ ಏನಿದೆಯೋ ಅದೆಲ್ಲ ಕರಗೋಗುತ್ತೆ. ಚಿಕ್ಕವರಿಂದ ಚಿಕ್ಕ ಮಕ್ಕಳಲ್ಲಿ ಈ ರೀತಿ ಮಾಡ್ಬೋದು, ಇಲ್ಲ ದೊಡ್ಡವರು ಸಹ ಈ ರೀತಿ ತೊಗೋಬೋದು. ಆದರೆ ಪೆಪ್ಪರ್ ಏನು ನಾವು ಕರಿಮೆಣಸು ಯೂಸ್ ಮಾಡ್ತೀರೋ ಅದು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬೇಕಾಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಹೊಸ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಹಾಗೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.